ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಪಹಲ್ಗಾಮ್ ಉಗ್ರರ ಕೃತ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಖಂಡನೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ. ಪಾಕಿಸ್ತಾನದ ವಿರುದ್ಧ ಉಗ್ರ ಕ್ರಮಕ್ಕೆ ಜಿಲ್ಲಾ ಬಿಜೆಪಿ ಒತ್ತಾಯ. ಮೇ 11ಕ್ಕೆ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಚುನಾವಣೆ ನಿಗದಿ. ಬರೋಬ್ಬರಿ 12 ವರ್ಷಗಳ ನಂತರ ನಡೆಯುತ್ತಿರುವ ಚುನಾವಣೆ. 4 ಸಿಂಡಿಕೇಟ್ಗಳಿಂದ 100 ಅಭ್ಯರ್ಥಿಗಳು ಕಣದಲ್ಲಿ. ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದ 2 ಸಮುದಾಯಗಳ ಶಾಂತಿ ಸಭೆ ನಡೆಸಿದ ತಾಲೂಕು ಆಡಳಿತ. ಗ್ರಾಮದಲ್ಲಿ ಯಥಾಸ್ಥಿತಿ ಕಾಪಾಡಲು ತಹಶೀಲ್ದಾರ್, ಪೊಲೀಸರ ಸೂಚನೆ. ಮಹನೀಯರ ಆದರ್ಶ ಪಾಲಿಸಲು ಪೊಲೀಸರ ಮನವಿ. ಅಪಾಯಕಾರಿಯಾಗಿ ಪರಿಣಮಿಸಿರುವ ಚಿತ್ರಾವತಿ ನದಿಯಲ್ಲಿ ಮೀನುಗಳ ಮಾರಣ ಹೋಮಕ್ಕೆ ಸಾರ್ವಜನಿಕರ ಆತಂಕ. ಸಿಟಿವಿ ನ್ಯೂಸ್ ಎಚ್ಚರಿಸಿದರೂ ಎಚ್ಚರಗೊಳ್ಳದ ಆಡಳಿತ. ನದಿ ಉಳಿವಿಗೆ ಮುಂದಾಗದ ಆಡಳಿತದ ವಿರುದ್ಧ ಆಕ್ರೋಶ. ವಾರ್ತೆಗಳ ವಿವರ. ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ ಜಿಲ್ಲೆಯ ಪಹಲ್ಗಾಮ್ ಪ್ರದೇಶದಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು 26 ಮಂದಿ ನಾಗರಿಕರನ್ನು ಗುಂಡಿಕ್ಕಿ ಕೊಲೆ ಮಾಡಿರುವ ಕೃತ್ಯವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಉಗ್ರವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ, ಭಾರತದ ಮುಕುಟದಂತಿರುವ ಕಾಶ್ಮೀರ ಕಣಿವೆಯ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಭಾರತ ಶೋಕಸಾಗರದಲ್ಲಿ ಮುಳುಗಿದೆ. ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಧರ್ಮವನ್ನ ಕೇಳಿ ಗುಂಡಿನ ದಾಳಿ ನಡೆಸಿರುವುದು ಖಂಡನೀಯ. ಈ ಕುಕೃತ್ಯವನ್ನ ಬಿಜೆಪಿ ಜಿಲ್ಲಾ ಘಟಕ ಖಂಡಿಸುತ್ತದೆ ಎಂದರು. ಈ ವಿಚಾರದಲ್ಲಿ ಪ್ರಧಾನಿಗಳು, ರಕ್ಷಣಾ ಮಂತ್ರಿ ಮತ್ತು ಗೃಹ ಸಚಿವರು ತೆಗೆದುಕೊಳ್ಳುವ ತೀರ್ಮಾನವನ್ನ ನಾವು ಬೆಂಬಲಿಸುತ್ತೇವೆ. ಹೆಮ್ಮೆಯ ಪ್ರಧಾನಿಗಳೊಟ್ಟಿಗೆ ನಾವು ನಿಲ್ಲುತ್ತೇವೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ರಕ್ಷಣಾ ಇಲಾಖೆಯ ವೈಫಲ್ಯ, ಪಾಕಿಸ್ತಾನದ ಮೇಲೆ ಯುದ್ಧ ಅನಿವಾರ್ಯವಲ್ಲ ಎಂದು ಹೇಳಿಕೆ ನೀಡಿರುವುದು ಗಡಿಯಲ್ಲಿರುವ ನಮ್ಮ ಯೋಧರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಾಗಿದೆ. ಈ ವಿಚಾರ ಪಾಕಿಸ್ತಾನದ ಟಿವಿ ಮಾಧ್ಯಮಗಳಲ್ಲಿ ಬಿತ್ತರವಾಗಿರುವುದು ಭಾರತೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಎಂದರು. 78 ವರ್ಷಗಳಲ್ಲಿ ಭಾರತದ ಸೈನಿಕರು ಭಯೋತ್ಪಾದಕರ ಜೊತೆ ಸೆಣಸಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ನಿತ್ಯವೂ ಹೋರಾಟ ಮಾಡುತ್ತಿರುವ ಪರಿಸ್ಥಿತಿ ವಿಶ್ವದ ಯಾವ ಸೈನಿಕರು ಕಂಡಿಲ್ಲ. ಆದರೂ ನಮ್ಮ ಸೈನಿಕರು ದೃಢ ವಿಶ್ವಾಸದಿಂದ ನಕ್ಸಲರೊಂದಿಗೆ, ಪ್ರತ್ಯೇಕತಾವಾದಿಗಳೊಂದಿಗೆ, ಉಗ್ರವಾದಿಗಳೊಂದಿಗೆ, ಈಶಾನ್ಯ ರಾಜ್ಯಗಳ ಬಂಡಾಯದೊಂದಿಗೆ ಸೆಣಸಾಟ ನಡೆಸಿ ಹತರಾಗಿರುವ ಘಟನೆಗಳನ್ನು ಕಾಣುತ್ತಿದ್ದೇವೆ. ಇಂತಹ ವಿರೋಚಿತ ಹೋರಾಟ ನಡೆಸುತ್ತಿರುವ ಸೈನಿಕರಿಗೆ ಸ್ಫೂರ್ತಿ ತುಂಬುವ ಕೆಲಸವನ್ನು ರಾಜಕೀಯ ಮುಖಂಡರು ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆಗಳನ್ನು ಕೊಡಬಾರದು ಎಂದು ಮನವಿ ಮಾಡಿದರು. ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಇತ್ತೀಚೆಗೆ ನಡೆದ ಭಾರತದ ಮುಕುಟ ಕಾಶ್ಮೀರ ಅಂತ ಕರಿತೀರಿ, ಈ ಕಾಶ್ಮೀರದಲ್ಲಿ ಇಡೀ ದೇಶದ ಎಲ್ಲ ನಾಗರಿಕರು ಒಂದು ತಲೆ ತಗ್ಗಿಸುವ ರೀತಿಯಲ್ಲಿ ಪಾಕಿಸ್ತಾನ ಬೆಂಬಲಿತ ಮೂಲಭೂತವಾದಿ ಭಯೋತ್ಪಾದಕರು ಇವತ್ತು ಪಹಲ್ಗಾಮ್ ಅನ್ನೋ ಒಂದು ಪ್ರವಾಸಿ ಕೇಂದ್ರಕ್ಕೆ ದಾಳಿಯನ್ನು ಮಾಡಿ ಸರಿಸುಮಾರು 26 ಮುಗ್ಧ ನಾಗರಿಕರನ್ನು ಬರ್ಬರವಾಗಿ ಅವರ ಒಂದು ಧರ್ಮವನ್ನು ಕೇಳಿ ಅವರನ್ನು ಕೊಂದಿರ್ತಕ್ಕಂಥದ್ದನ್ನು ಇಡೀ ಘಟನೆಯನ್ನು ನಾವು ಖಂಡಿಸ್ತೇವೆ. ಯಾಕಂದರೆ ಈ ದೇಶದಲ್ಲಿ ಇಂದಿನ ಸರ್ಕಾರಗಳು ತೆಗೆದುಕೊಂಡಂಥ ಒಂದು ತಪ್ಪು ನಿರ್ಧಾರಗಳು, ತಪ್ಪು ವಿದೇಶಾಂಗ ನೀತಿ ಇರ್ಬೋದು, ರಕ್ಷಣೆಗೆ ಸಂಬಂಧಪಟ್ಟಂತೆ ಅವರ ಒಂದು ತೀರ್ಮಾನಗಳಿಂದ ಇವತ್ತು ಕಾಶ್ಮೀರದಲ್ಲಿ ಈ ಸಮಸ್ಯೆ ತಲೆದೋರಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಈ ವಿಚಾರವನ್ನು ಖಂಡಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಬೇಹುಗಾರಿಕಾ ವೈಫಲ್ಯ ಹಾಗೂ ಭದ್ರತಾ ಲೋಪ, ಹಾಗಾಗಿ ನಮಗೆ ಪಾಕಿಸ್ತಾನದ ಮೇಲೆ ನಮಗೆ ಯುದ್ಧದ ಅನಿವಾರ್ಯತೆ ಇಲ್ಲ, ನಾವು ಕೇವಲ ನಮ್ಮ ನಾಗರಿಕರ ಒಂದು ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಒಂದು ಮಾತನ್ನು ಹೇಳಿದರೆ ಇದು ಏನಾಗ್ತದೆ, ಇಡೀ 78 ವರ್ಷಗಳಿಂದ ಭಯೋತ್ಪಾದನೆ ವಿರುದ್ಧ ಗಡಿಗಳಲ್ಲಿ ನಮ್ಮ ಸೈನಿಕರು ಹುತಾತ್ಮರಾಗಿ, ಅನೇಕ ಸೈನಿಕರು ಹುತಾತ್ಮರಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಅವರ ಆತ್ಮವಿಶ್ವಾಸ ಕುಂದೋ ರೀತಿಯಲ್ಲಿ ಮಾತುಗಳನ್ನು ಹೇಳಿದ್ದಾರೆ.
ಶಾಸಕರು, ಸಂಸದರು ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಈ ಘಟನೆಯನ್ನು ಖಂಡಿಸಬೇಕು ಎಂದು ಮನವಿ ಮಾಡಿದರು. ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಿಗಳಿಗೆ ಸ್ಪಷ್ಟವಾದ ನಿಲುವಿದೆ. ಎಲ್ಲರೂ ಕೂಡಿ ಅವರ ತೀರ್ಮಾನಕ್ಕೆ ಬೆಲೆ ನೀಡಿ ಅವರ ಜೊತೆ ನಿಲ್ಲೋಣ ಎಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಎಬಿ ಬೈರೇಗೌಡ, ರಾಷ್ಟ್ರೀಯ ಪರಿಷತ್ ಸದಸ್ಯ ಲಕ್ಷ್ಮೀನಾರಾಯಣ ಗುಪ್ತಾ, ಶಿಕ್ಷಕರ ಪ್ರಕೋಷ್ಠ ರಾಜ್ಯ ಸದಸ್ಯ ನರಸಪ್ಪ, ಯುವ ಮುಖಂಡ ಲೋಕೇಶ್ ಗೌಡ, ಅಲ್ಪಸಂಖ್ಯಾತರ ಮೋರ್ಚಾ ಯೂನಿಸ್ ಮತ್ತಿತರರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಸ್ಲಾಂ ಧರ್ಮದಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳ ಆಚರಣೆಗೆ ಪ್ರಮಾಣ ಪತ್ರ ವಿತರಣೆ, ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸುಧಾರಣೆಗೆ ಸಹಾಯ, ವ್ಯಾಜ್ಯಗಳ ಇತ್ಯರ್ಥಕ್ಕೆ ಕಲ್ಯಾಣ ಕೇಂದ್ರವಾಗಿರುವ ವಕ್ಫ್ ಬೋರ್ಡ್ನಡಿ ನಿರ್ಮಾಣವಾಗಿರುವ ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಅಹಲೆ ಸಮಿತಿಗೆ 12 ವರ್ಷಗಳ ನಂತರ ಚುನಾವಣೆ ನಡೆಯುತ್ತಿದೆ. ಸಹಕಾರ ಸಂಘಗಳು, ಸಂಘಟನಾ ಸಮಿತಿಗಳು, ಟ್ರಸ್ಟ್, ಫೌಂಡೇಶನ್ ಮಾದರಿಯಲ್ಲಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ವಕ್ಫ್ ಬೋರ್ಡಿನಡಿ ರಚನೆಯಾಗಿರುವ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿಗೆ 3 ವರ್ಷಗಳಿಗೊಮ್ಮೆ ನೂತನ ಆಡಳಿತ ಮಂಡಳಿ ಆಯ್ಕೆ ಮಾಡಲಾಗುತ್ತದೆ. ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಸಮಿತಿಗೆ ಕಾರಣಾಂತರಗಳಿಂದ 12 ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತಾಧಿಕಾರಿ ವಶದಲ್ಲಿ ಅಧಿಕಾರ ಚಲಾವಣೆ ನಡೆಯುತ್ತಿತ್ತು. ಇದೀಗ ಮೇ 11ರಂದು ನೂತನ ಆಡಳಿತ ಮಂಡಳಿ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಮಿತಿಯಲ್ಲಿ ಸದಸ್ಯರಾಗಿರುವ 2670 ಮಂದಿ ಪುರುಷರು ಮಾತ್ರ ಈ ಚುನಾವಣೆಯಲ್ಲಿ ಮತದಾನ ಮಾಡಲಿದ್ದಾರೆ. ಈ ಸಮಿತಿ ಹಲವಾರು ಅಂಗಡಿ ಮುಗ್ಗಟ್ಟುಗಳು, ಶಾದಿ ಮಹಲ್, ಶಾಲೆಗಳನ್ನು ನಡೆಸುತ್ತಿದ್ದು ಅದರ ನಿರ್ವಹಣೆ ಈ ಆಡಳಿತ ಮಂಡಳಿ ಮಾಡುತ್ತದೆ. ಹಾಗಾಗಿ ಈ ಚುನಾವಣೆಗೆ ಪ್ರಾಮುಖ್ಯತೆ ಬಂದಿದೆ. ಮೇ 11ರಂದು ನಡೆಯುವ ಚುನಾವಣೆಗೆ 25 ಮಂದಿ ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಾಗಿದ್ದು 4 ಸಿಂಡಿಕೇಟ್ಗಳು ಪೈಪೋಟಿಗೆ ನಿಂತಿವೆ. ಜೊತೆಗೆ 10 ಮಂದಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದಾರೆ. ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಮಾಜಿ ಆಡಳಿತಾಧಿಕಾರಿ ಬಿಎಸ್ ರಫೀವುಲ್ಲಾ ನಾಯಕತ್ವದಲ್ಲಿ 1 ಸಿಂಡಿಕೇಟ್ ಸ್ಪರ್ಧೆ ಮಾಡಿದ್ದರೆ, ನಗರಸಭೆ ಸದಸ್ಯ ಎಸ್ಎಂ ರಫೀಕ್ ನೇತೃತ್ವದಲ್ಲಿ ಮತ್ತೊಂದು ತಂಡ, ಸಮಾಜ ಸೇವಕ ಎಂಎಂ ಬಾಷಾ ನೇತೃತ್ವದಲ್ಲಿ ಇನ್ನೊಂದು ತಂಡ ಸ್ಪರ್ಧೆ ಮಾಡಿದೆ. ಇನ್ನು ಆರ್ಟಿಐ ಕಾರ್ಯಕರ್ತ ಸಾದಿಕ್ ಮುಖಂಡತ್ವದಲ್ಲಿ ಮತ್ತೊಂದು ಸಿಂಡಿಕೇಟ್ ಸ್ಪರ್ಧೆ ಮಾಡಿದೆ. ನೋಡಿ, ಮೊದಲನೇದಾಗಿ ಏನಿದೆ ಅಂದರೆ, ಸುಮಾರು 12 ವರ್ಷಗಳ ನಂತರ ನಮ್ಮ ಜಮಾತೆ ಅಹ್ಲೆ ಇಸ್ಲಾಂಗೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಡಿಲೇ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದೆ. ನಮ್ಮಲ್ಲಿ ಒಗ್ಗಟ್ಟಿಲ್ದಿರ ನಾವು ಆಡಳಿತ ಅಧಿಕಾರಿಗಳು ಕೊಟ್ಕೊಂಡು ಚುನಾವಣೆ ಡಿಲೇ ಆಗ್ತಾ ಬಂತು. ವಿಶೇಷವಾಗಿ ಏನಂದರೆ ಇದ್ರ ಒಂದು ನಷ್ಟ ಅನುಭವಿಸಿದ್ದು ಯಾರು ಅಂದರೆ ಬಡ ಜನ. ಒಂದು ಮದುವೆ ಮಾಡಬೇಕಂದ್ರೆ ಅದಕ್ಕೆ NOC ಬೇಕು. NOC ತಗೋಬೇಕಂದ್ರೆ 10-12 ಟೈಮು ಆಫೀಸ್ ಹತ್ರ ಜನ ಓಡಾಡಬೇಕು. ಜನಾಂಗದ ಏನಾದರೂ ಒಂದು ತೊಂದರೆ ಬಂದರೆ, ಜನಾಂಗದ ಹೆಣ್ಮಕ್ಳು ತೊಂದರೆ ಬಂದರೆ, ಜನಾಂಗದ ಏನಾದರೂ ಬೇರೆ ತೊಂದರೆ ಬಂದರೆ, ಇದಕ್ಕೆ ಅಲ್ಲಿ ಸಮಯಕ್ಕೆ ಸರಿಯಾಗಿ ಆಡಳಿತ ಅಧಿಕಾರಿ ಇರಲ್ಲ. ಆಡಳಿತ ಅಧಿಕಾರಿ ಸಿಕ್ಕಿಲ್ಲ ಅಂದರೆ ಅಲ್ಲಿರೋ ಸ್ಟಾಫು ಸರಿಯಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಜನ ಜಾಸ್ತಿ ತೊಂದರೆ ಅನುಭವಿಸಿದ್ರು. ಈಗ 12 ವರ್ಷಗಳ ನಂತರ ಚುನಾವಣೆ ಬಂದಿದೆ. ಚುನಾವಣೆಗೆ 4 ಟೀಮ್ ಇದೆ. ಒಂದು ಟೀಮ್ಗೆ 25 ಜನ, 4 ಟೀಮ್ ಮಾಡಿದ್ದಾರೆ. ಅದರಲ್ಲೂ ನಮ್ಮದು ಕೂಡ ಒಂದು ಟೀಮ್ ಇದೆ. ನಮ್ಮ ಗುರುತು ಹೆಲಿಕಾಪ್ಟರ್ ಗುರುತು. ನಾನು ಜನಗಳಿಗೆ ಹೇಳೋದು ಒಂದೇ, ಜನ ತೀರ್ಮಾನಕ್ಕೆ ನಾವು ಬದ್ಧ. ನಿಮ್ಮ ಮತ ನೀವು ಆಯ್ಕೆ ಮಾಡಿ. ಯಾಕೆ ಅಂದರೆ ಜನ ಯಾರು ಕೆಲಸ ಮಾಡ್ತಾರೆ, ಜನಾಂಗದ ಪರ ಏನಿದೆ ಅಂತ ಸಾಕಷ್ಟು ಸಮಸ್ಯೆಗಳಿದೆ. ನೋಡಿ, ಸರ್ಕಾರ ಆದೇಶ ಮಾಡಿದೆ, ನಮ್ಮ ವಕ್ಫ್ ಮಂತ್ರಿ ಆದೇಶ ಮಾಡಿದ್ದಾರೆ, ನಮ್ಮ ಜನಾಂಗಕ್ಕಿರೋದು ಯಾವುದ್ಯಾವ ಶಾದಿ ಮಹಲ್ ಇದೆ, ಆ ಶಾದಿ ಮಹಲ್ 5,000 ರೂಪಾಯಿಗೆ ಕೊಡಬೇಕು ಅಂತೇಳಿ. ಆದರೆ ಈಗಿರೋ ಒಂದು ಆಡಳಿತಾಧಿಕಾರಿ 18,000 ತಗೊಳ್ತಾ ಇದ್ದಾರೆ. ಬಡ ಜನರು ನಮ್ಮ ಜನಾಂಗಕ್ಕೋಸ್ಕರ ಮಾಡಿರೋ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಪ್ರತಿ ಬಡ್ಜೆಟ್ನಲ್ಲಿ 30% ಜನಾಂಗಕ್ಕೆ ಖರ್ಚು ಮಾಡಬೇಕು ಅಂತಿದೆ. 10% ಚಾರಿಟಿಗೆ, ಅಂದರೆ ಏನು ಹಾಸ್ಪಿಟ್ಲು ಅದು ಇದಕ್ಕೆ, ಒಂದು 10% ಜನಗಳ ವಿದ್ಯಾಭ್ಯಾಸಕ್ಕೆ, ಒಂದು 10% ಬಡ ಜನರಿಗೆ ಬೇಕಾಗಿರೋ ಒಂದು ಕೆಲಸಗಳು ಮಾಡೋದಕ್ಕೋಸ್ಕರ ರಿಸರ್ವ್ ಇಡಬೇಕು ಅಂತ
ನಮ್ಮ ಬಡ್ಜೆಟಲ್ಲಿದೆ. ಆದರೆ ಇದೇನು ಕೂಡ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ಅಲ್ಲಿ ನಡೆಸುವಂಥ ಒಂದು ಜಮಾತಿಲ್ಲ. ಆಡಳಿತಾಧಿಕಾರಿ ಏಕಾಏಕಿ ಅವ್ರು ತೀರ್ಮಾನ ಮಾಡೋಕ್ಕೆ. ಇವರ 4 ಸಿಂಡಿಕೇಟ್ ಜೊತೆಗೆ 10 ಮಂದಿ ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. 110 ಅಭ್ಯರ್ಥಿಗಳಲ್ಲಿ ನಗರಸಭಾ ಸದಸ್ಯರು, ರಾಷ್ಟ್ರೀಯ ಪಕ್ಷದ ನಾಯಕರು, ವ್ಯಾಪಾರಿಗಳು, ಪತ್ರಕರ್ತರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರುವುದು ವಿಶೇಷವಾಗಿದೆ. 4 ಸಿಂಡಿಕೇಟ್ಗಳು ತಮ್ಮ ತಮ್ಮ ಸಿಂಡಿಕೇಟ್ನ 25 ಮಂದಿಗೂ ಒಂದೇ ಚಿಹ್ನೆ ಕೇಳಿದ್ದು, ಅವರ ಕೋರಿಕೆ ಮೇರೆಗೆ ಚುನಾವಣಾಧಿಕಾರಿ ಒಬ್ಬರಿಗೆ ವಿಮಾನ, ಮತ್ತೊಬ್ಬರಿಗೆ ಸಿಲಿಂಡರ್, ಇನ್ನೊಬ್ಬರಿಗೆ ಆಟೋ, ಮತ್ತೊಬ್ಬರಿಗೆ ಟ್ರಕ್ ಸಿಂಬಲ್ ನೀಡಿದ್ದಾರೆ. ಈಗಾಗಲೇ ಪ್ರಚಾರ ಆರಂಭವಾಗಿದ್ದು, ಶುಕ್ರವಾರದ ನಮಾಜ್ ವೇಳೆ ಬಿರುಸಿನ ಪ್ರಚಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಮೇ 11ರಂದು ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಕಟ್ಟಡದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಮತದಾನ ನಡೆಯಲಿದ್ದು, ಅಂದೇ ಫಲಿತಾಂಶವೂ ಕೂಡ ಘೋಷಣೆಯಾಗಲಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಹಾಗೂ ವಾಲ್ಮೀಕಿ ಫಲಕದ ವಿಚಾರದಲ್ಲಿ 2 ಸಮುದಾಯಗಳ ನಡುವೆ ಘರ್ಷಣೆ ಸಂಭವಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತದಿಂದ ಇಂದು ಶಾಂತಿ ಸಭೆ ನಡೆಸಲಾಯಿತು. ತಾಲೂಕು ಕಚೇರಿಯಲ್ಲಿ ಹಂಪಸಂದ್ರ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮುಖಂಡರು 2 ಪ್ರತ್ಯೇಕ ಸಭೆಗಳನ್ನು ನಡೆಸಿದರು. 2 ಸಭೆಗಳಲ್ಲಿ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ 2 ಸಮುದಾಯಗಳ ಮುಖಂಡರನ್ನು ಸೇರಿಸಿ ಶಾಂತಿ ಸಭೆ ನಡೆಸಿ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ನಡೆಸಲಾಯಿತು. ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ರಾಮರಾಜ್ಯದ ಕನಸು ಕಂಡವರು. ಅದನ್ನು ನನಸಾಗಿಸಲು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಶ್ರಮಿಸಿದರು. ಇಬ್ಬರು ಮಹಾನ್ ಮಾನವತಾವಾದಿಗಳು. ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕೇ ಹೊರತು ಅವರ ಹೆಸರಿನಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡಬಾರದು ಎಂದರು. ಹಂಪಸಂದ್ರ ಗ್ರಾಮದಲ್ಲಿ ಎದ್ದಿರುವ ವಿವಾದಕ್ಕೆ ಸಂಬಂಧಿಸಿ ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಜರುಗಿಸಲಾಗುವುದು. ಯಾರೂ ತಮ್ಮಿಷ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಹಾಗೂ ವಾಲ್ಮೀಕಿ ನಾಮಫಲಕ ಯಥಾಸ್ಥಿತಿ ಇರುವುದಕ್ಕೆ ಆದೇಶಿಸಿದರು. ಇವತ್ತು ಏನು ನಮ್ಮ ಹೊಸೂರು ಹೋಬಳಿ ಹಂಪಸಂದ್ರ ಗ್ರಾಮದಲ್ಲಿ ನಿನ್ನೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆನ ರಾತ್ರೋರಾತ್ರಿ ಏನು ಪ್ರತಿಷ್ಠಾಪನೆ ಮಾಡಿದ್ರು, ಅದರ ಒಂದು ಅಂಗವಾಗಿ ಏನು ನಿನ್ನೆ ಒಂದು ಉದ್ವಿಗ್ನ ವಾತಾವರಣ ಏರ್ಪಟ್ಟಿತ್ತು. ಅದಕ್ಕೆ ಅಂಗವಾಗಿ ಇವತ್ತು ನಾವು ಎಲ್ಲ ಮುಖಂಡರನ್ನ ಕರೆದು ಒಂದು ಶಾಂತಿ ಸಭೆಯನ್ನ ಮಾಡಿದ್ವಿ. ಈ ಒಂದು ಸಭೆಯಲ್ಲಿ ಮಾನ್ಯ ಡಿವೈಎಸ್ಪಿ ಸಾಹೇಬರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ PSIಗಳು ಮತ್ತು ಎಲ್ಲ ಸಿಬ್ಬಂದಿಯವರು ಮುಖಂಡರು ಎಲ್ಲರೂ ಕೂಡ ಹಾಜರಿದ್ರು. ಎಲ್ಲರೂ ಕೂಡ ನಾವು ತಿಳಿ ಹೇಳಿದ್ದೀವಿ. ಯಾಕಂದ್ರೆ ಇಬ್ರು ಕೂಡ ಒಂದು ವಾಲ್ಮೀಕಿ ಆಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಇಬ್ರು ಕೂಡ ಮಹಾನ್ ಮಾನವತಾವಾದಿಗಳು. ಮತ್ತು ಒಬ್ರು ವಾಲ್ಮೀಕಿ ಅವರು ರಾಮರಾಜ್ಯ ಕನಸನ್ನು ಕಂಡವರು, ಅದೇ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಈಡೇರಿಸಕ್ಕೆ ಪ್ರಯತ್ನ ಪಟ್ಟವರು. ಆದ್ರಿಂದ 2 ಸಮುದಾಯಗಳ ನಡುವೆ ಯಾವುದೇ ತರ ಜಗಳ ಆಗೋದು ಬೇಡ. ಯಾವುದೇ ಒಬ್ಬ 4ನೇ ವ್ಯಕ್ತಿ 3ನೇ ವ್ಯಕ್ತಿ ಬಂದು ಅಲ್ಲಿ ಒಂದು ಕಿಡಿಯನ್ನ ಹಚ್ಚಿ ಅದನ್ನ ಆತರ ಉದ್ವಿಗ್ನವಾದ ಪರಿಸ್ಥಿತಿಯನ್ನ ತಂದಿಟ್ಟಿದ್ರು. ಸೊ ಅದನ್ನ ಆತರ ಆಗ್ಬಾರ್ದು. ಎಲ್ಲರೂ ಅಣ್ಣ ತಮ್ಮಂದ್ರಂತ ಬದುಕಬೇಕು. ಯಾಕಂದ್ರೆ ಗೌರಿಬಿದನೂರು ಮೊದಲಿಂದನೂ ಹೆಸರಾಗಿರೋದು ಶಾಂತಿ ಮತ್ತು ಶಾಂತಿ ನಾಡಾಗಿ ಇದು ಹೆಸರುವಾಸಿಯಾಗಿದೆ. ಅದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ ಮಾತನಾಡಿ, ಗೌರಿಬಿದನೂರು ಶಾಂತಿ ಸೌಹಾರ್ದತೆಗೆ ಹೆಸರಾದ ನೆಲ. ಇಲ್ಲಿ ಶಾಂತಿ ಕದಡುವ ಕೆಲಸ ಮಾಡಬಾರದೆಂದರು. ತಾಲೂಕಿನಲ್ಲಿ ಅನಕ್ಷರಸ್ಥರು, ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 50% ಮುಗ್ಧ ಜನರಿಗೆ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಮಹರ್ಷಿಗಳ ವಿಚಾರಧಾರೆಗಳ ಬಗ್ಗೆ ತಿಳಿದಿಲ್ಲ. ಅವರ ವಿಚಾರಧಾರೆಗಳ ಬಗ್ಗೆ ಅರಿವು ಮೂಡಿಸಿ ಸಮಾನತೆ ಕಾಪಾಡುವ ಕೆಲಸ ಮಾಡಬೇಕು. ಆಗ ಇಬ್ಬರು ಮಹನೀಯರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ. ಅದನ್ನು ಬಿಟ್ಟು ಅವರ ಹೆಸರಿನಲ್ಲಿ ಬಡದಾಡಿಕೊಳ್ಳುವುದು ಒಳ್ಳೆಯದಲ್ಲ. ಗ್ರಾಮದ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತ ಸೇರಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಿದೆ. ಅದನ್ನು ಎಲ್ಲ ಸಮುದಾಯಗಳು ಗೌರವಿಸಬೇಕು. ಯಾರೂ ಪಟಾಕಿ ಸಿಡಿಸುವ, ಸಂಭ್ರಮಿಸುವ ಕೆಲಸ ಮಾಡಬಾರದು. ನಿಮ್ಮೊಂದಿಗೆ ನಾವಿದ್ದೇವೆ. ನಿಮ್ಮಲ್ಲಿ ಯಾವುದೇ ಗೊಂದಲಗಳಿದ್ದರೆ ನಮ್ಮನ್ನು ಸಂಪರ್ಕಿಸಬೇಕು ಎಂದು ಕೋರಿದರು. ಯಾಕಂದ್ರೆ ನಾನು ಪದೇ ಹೇಳ್ಕೊಂಡ್ಬರ್ತೀನಿ, ಇಷ್ಟು ಒಳ್ಳೆಯ ಸಮುದಾಯದ ಜನ ಲೀಡರ್ಸ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲಿಲ್ಲ.
ನೀವೆಲ್ಲ ಸಿಕ್ಕಿದ್ರೆ ನಿಮ್ಮ ಜೊತೆ ನಾವು ಕೆಲಸ ಮಾಡೋದೇ ನಮ್ಮ ಭಾಗ್ಯ. ಇದೇ ವಾತಾವರಣ ಬೇರೆ ತಾಲೂಕಲ್ಲಿ ಚಿಂತಾಮಣಿನ ಶ್ರೀನಿವಾಸಪುರ ಆಗಿದ್ದರೆ ಬೇರೆ ಬೇರೆ ತರ ವಾತಾವರಣ ಆಗ್ತಾ ಇದೆ. ನೀವೆಲ್ಲ ಎಷ್ಟು ಸಮಾಧಾನದಲ್ಲಿ ಒಂದು ಒಳ್ಳೆಯ ಆತ್ಮೀಯತೆಯಿಂದ ಎಷ್ಟು ಭಾವನಾತ್ಮಕವಾಗಿ ಮಾತಾಡಿದ್ರು, ಆಕ್ರೋಶದಿಂದ ಮಾತಾಡಲಿಲ್ಲ, ಭಾವನಾತ್ಮಕವಾಗಿ ಮಾತಾಡಿದ್ರು. ಈ ಗೌರಿಬಿದನೂರಿನ ಮಣ್ಣಿನ ಗುಣ ಅದು. ದಯಮಾಡಿ ಏನ್ ನಾವು ಇಲ್ಲಿಂದ ಹೋಗಿದೀವಿ ಈ ಮನಸ್ಸಿಂದ ನಮ್ಮ ಊರುಗಳಿಗೆ ಹೋಗ್ಬಿಟ್ಟು ಆ ಎರಡೂ ಸಮುದಾಯದ ಜನಗಳಿಗೆ ಒಂದು ತಿಳುವಳಿಕೆ ಅರಿವು. ಯಾಕಂದ್ರೆ ತುಂಬಾ ಅನಕ್ಷರಸ್ಥರಿದ್ದಾರೆ. ನಾನು ನಿನ್ನೆ ನೋಡಿದಂಗೆ ಬಹಳಷ್ಟು ತಿಳುವಳಿಕೆ, ಬಹಳಷ್ಟು ನಾಗರಿಕತೆ ಅರಿವು ಮೂಡಿಸುವಂತ ಅಗತ್ಯತೆ ಇದೆ. ಅವರಿಗೆ ಅಂಬೇಡ್ಕರ್ ಅಂದ್ರೆ ಏನು, ವಾಲ್ಮೀಕಿ ಅಂದ್ರೆ ಏನು ಗೊತ್ತಿದ್ದರೂ ಅಷ್ಟು ಜನಗಳು 50% ಇದ್ದಾರೆ. ಅದನ್ನ ಫಸ್ಟ್ ಅವ್ರಿಗೆ ಅರಿವು ಮೂಡಿಸಿ ಆಮೇಲೆ ನಾವು ಉಳಿದು ಮಾಡಿದ್ರೆ ಬಹಳ ಸೂಕ್ತ. ಇವತ್ತೇನು ಸಾಹೇಬರು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ಅವರೆಲ್ಲ ಪರಿಶೀಲನೆ ಮಾಡಿ ಲೀಗಲ್ ಒಪಿನಿಯನ್ ತಗೊಂಡು ಯಾವ ರೀತಿ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದಾರೆ. ಇನ್ನು ಅಗತ್ಯ ಕ್ರಮವನ್ನು ನಾವು ಜರುಗಿಸುತ್ತೇವೆ. ಅದನ್ನು ಬಿಟ್ಟು ಗಾಳಿ ಸುದ್ದಿಗಳಿಗೆ ಕಿವಿಗೊಟ್ಟು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎಂದು ಸಲಹೆ ನೀಡಿದರು. ಡಿವೈಎಸ್ಪಿ ಶಿವಕುಮಾರ್ ಮಾತನಾಡಿ, ಗ್ರಾಮದ ಮುಖಂಡರು ಮತ್ತು ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ. ಮಾಧ್ಯಮ ಎಚ್ಚರಗೊಳಿಸಿದರೂ ಗಮನ ಹರಿಸುವಲ್ಲಿ ವಿಫಲವಾಗಿವೆ. ಒಂದು ಕಾಲದಲ್ಲಿ ಆ ಭಾಗದ ಜೀವನಾಡಿಯಾಗಿದ್ದ ಚಿತ್ರಾವತಿ ನದಿ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದ್ದು, ಈ ನದಿಯಲ್ಲಿ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಆದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಅತ್ತ ಗಮನ ಹರಿಸುವ ಕನಿಷ್ಠ ಪ್ರಯತ್ನ ಮಾಡಿಲ್ಲ. ಬಾಗೇಪಲ್ಲಿ ಹೇಳಿ ಕೇಳಿ ಬರದ ನಾಡು. ಇಲ್ಲಿ ಕುಡಿಯುವುದಕ್ಕೂ ನೀರಿನ ಬರ, ಇರುವ ನೀರಿನಲ್ಲಿ ಅಪಾಯಕಾರಿ ಲವಣಾಂಶಗಳ ಮಿಶ್ರಣ. ಇಂತಹ ದಯನೀಯ ಪರಿಸ್ಥಿತಿ ಎದುರಾಗಿದ್ದರೂ ಈ ಪ್ರದೇಶದ ಜನರಿಗಾಗಲಿ ಅಧಿಕಾರಿಗಳಿಗಾಗಲಿ ಜಲಮೂಲಗಳನ್ನು ಉಳಿಸಿಕೊಳ್ಳಬೇಕೆಂಬ ಕನಿಷ್ಠ ಜ್ಞಾನ ಇಲ್ಲವಾಗಿದೆ. ಮಾಧ್ಯಮಗಳು ಎಚ್ಚರಿಕೆ ನೀಡಿದರೂ ಅತ್ತ ಗಮನ ಹರಿಸುವ ಪುರಸತ್ತು ಅಧಿಕಾರಿಗಳಿಗೆ ಇಲ್ಲವಾಗಿದ್ದು, ಚಿತ್ರಾವತಿ ನದಿ ಅತಿ ಶೀಘ್ರದಲ್ಲಿಯೇ ಅವಸಾನ ಹೊಂದುವ ಎಲ್ಲ ಸೂಚನೆಗಳು ಗೋಚರಿಸತೊಡಗಿವೆ. ಬಾಗೇಪಲ್ಲಿಗೆ ಚಿತ್ರಾವತಿ ನದಿಯೊಂದೇ ಹೇಳಿಕೊಳ್ಳಲು ಇರುವ ಏಕೈಕ ನದಿ. ಇದು ಉತ್ತಮ ಮಳೆಯಾದರೆ ಮಾತ್ರ ಜೀವ ಪಡೆಯುತ್ತದೆ, ಇಲ್ಲವಾದರೆ ಒಣಗಿ ಸೊರಗಿ ಹೋಗುತ್ತದೆ. ಇಂತಹ ನದಿ ಒಡಲಿನಲ್ಲಿ ಪಟ್ಟಣದ ಕೊಳಚೆ ನೀರು ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯ, ಹೋಟೆಲ್, ಗ್ಯಾರೇಜು ಮತ್ತಿತರ ತ್ಯಾಜ್ಯ ನಿರಂತರವಾಗಿ ನದಿ ಪಾತ್ರಕ್ಕೆ ಸೇರುತ್ತಿದೆ. ಸಂಪೂರ್ಣ ಕಲುಷಿತಗೊಂಡು ತ್ಯಾಜ್ಯ ಸುರಿಯುವ ಹಳ್ಳವಾಗಿ ಮಾರ್ಪಟ್ಟಿದೆ. ಇದರಿಂದ ನದಿಯಲ್ಲಿನ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಇಂತಹ ಏಕೈಕ ನದಿಯನ್ನು ಸಂರಕ್ಷಿಸುವ ಬದಲಾಗಿ ಹಾಳು ಮಾಡಲಾಗುತ್ತಿದೆ. ಇದನ್ನು ಸ್ಥಳೀಯ ಪುರಸಭೆ, ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಆಡಳಿತಗಳು ಅವಸಾನದ ಅಂಚಿಗೆ ತಲುಪುತ್ತಿರುವ ಬಗ್ಗೆ ಸಿಟಿವಿ ನ್ಯೂಸ್ ಈ ಹಿಂದೆಯೇ ಎಚ್ಚರಿಸಿತ್ತು. ವಿಶೇಷ ವರದಿ ಪ್ರಸಾರ ಮಾಡಿ ಇಲ್ಲಿ ಸಂಗ್ರಹವಾಗಿರುವ ಕಸ, ದಿನನಿತ್ಯ ಸುರಿಯುತ್ತಿರುವ ತ್ಯಾಜ್ಯದಿಂದ ನದಿ ಪಾತ್ರ ನಾಶವಾಗಲಿದೆ ಎಂದು ಹೇಳಿತ್ತು. ಆದರೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಇರುವೆ ಕಡಿದಂತೆಯೂ ಆಗಿಲ್ಲ. ಹಾಗಾಗಿಯೇ ಆಗಬಾರದ ಅನಾಹುತ ಆಗಿದ್ದು, ಚಿತ್ರಾವತಿ ನದಿ ನೀರಿನಲ್ಲಿದ್ದ ಮೀನುಗಳು ಅಪಾಯಕಾರಿ ತ್ಯಾಜ್ಯದಿಂದಾಗಿ ಸಾಯುತ್ತಿವೆ. ನದಿಯ ನೀರಿನಲ್ಲಿ ಮೀನುಗಳು ಸತ್ತು ತೇಲುತ್ತಿದ್ದು, ಇದಕ್ಕೆ ಕಾರಣ ನದಿಗೆ ಸುರಿಯುವ ವಿವಿಧ ರೀತಿಯ ಅಪಾಯಕಾರಿ ತ್ಯಾಜ್ಯವೇ ಎಂದು ಪರಿಸರ ಪ್ರೇಮಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿದ್ದರೂ ಬಾಗೇಪಲ್ಲಿ ಪುರಸಭೆಯಾಗಲಿ
ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿಯಾಗಲಿ ಇತ್ತ ಗಮನ ಹರಿಸುವ ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ. ಇನ್ನು ಇದೇ ಹಾದಿಯ ಮೂಲಕ ಪ್ರತಿನಿತ್ಯ ಸಂಚರಿಸುವ ಶಾಸಕರು ಈ ನದಿಯ ಉಳಿವಿಗಾಗಿ ಗಮನ ಹರಿಸುತ್ತಿಲ್ಲ. ಯಥಾ ರಾಜ ತಥಾ ಪ್ರಜೆ ಎಂಬ ಮಾತಿನಂತೆ ಶಾಸಕರ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳು ಮುಂದುವರಿಸಿದ್ದು, ನದಿ ಹಾಳಾದರೆ ನಮಗೇನೋ, ನಮಗೆ ಬರಬೇಕಾದ ಮಾಮೂಲಿ ಬಂದರೆ ಸಾಕು ಎಂಬ ಅರ್ಥದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಣಾಮ ಚಿತ್ರಾವತಿ ನದಿ ಉಳಿವಿಗೆ ಕಂಟಕ ಬಂದಿದೆ. ಇಲ್ಲಿ ಈಗಲೂ ಪ್ರತಿನಿತ್ಯ ತ್ಯಾಜ್ಯ ನದಿಗೆ ಸುರಿಯಲಾಗುತ್ತಿದ್ದು, ಅದನ್ನು ತಡೆಯುವ ಪ್ರಯತ್ನ ಮಾಡುವವರೇ ಇಲ್ಲವಾಗಿದ್ದಾರೆ. ಇನ್ನು ನದಿಯಲ್ಲಿ ಟನ್ಗಟ್ಟಲೆ ತ್ಯಾಜ್ಯ ಈಗಾಗಲೇ ಸಂಗ್ರಹವಾಗಿದ್ದು, ಇದು ಕೊಳಕು ನಾರುತ್ತಿದೆ. ಹಾಗಾಗಿ ನದಿ ಅಕ್ಕಪಕ್ಕದಲ್ಲಿ ಮನುಷ್ಯರಾದವರು ಸಂಚರಿಸಲಾಗದಷ್ಟು ದುರ್ವಾಸನೆ ಬೀರುತ್ತಿದೆ. ಇದೇ ರೀತಿಯ ದುರ್ವಾಸನೆಯಿಂದಾಗಿ ನದಿಯಲ್ಲಿನ ಮೀನುಗಳು ಸಮಾರೋಪಾದಿಯಲ್ಲಿ ಮೃತಪಟ್ಟಿದ್ದು, ಸತ್ತ ಮೀನುಗಳ ದುರ್ವಾಸನೆ ತ್ಯಾಜ್ಯದ ದುರ್ವಾಸನೆಯೊಂದಿಗೆ ಸೇರಿ ಮತ್ತಷ್ಟು ಸಮಸ್ಯೆಗೆ ಕಾರಣವಾಗಿದೆ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ತಹಶೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿ ಸೇರಿದಂತೆ ಆಡಳಿತ ಮಂಡಳಿ, ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಇಂದಿಗೂ ಇತ್ತ ತಿರುಗಿಯೇ ನೋಡಿಲ್ಲ. ಪಟ್ಟಣದ ಜೀವಾಳು ಆಗಿರ್ತಕ್ಕಂಥ ನಮ್ಮ ಚಿತ್ರಾವತಿ ನದಿ ಅನೇಕ ದಶಕಗಳ ಹಿಂದೆ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕುಡಿಯುವ ನೀರಿನ ಕೇಂದ್ರವಾಗಿತ್ತು ಚಿತ್ರಾವತಿ ನದಿ. ಇವತ್ತು ಅದೇ ಚಿತ್ರಾವತಿ ನದಿ ಇಡೀ ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಚರಂಡಿ ನೀರನ್ನು ಅದರೊಳಗೆ ಬಿಟ್ಟು, ಅದರ ಜೊತೆಗೆ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ನಾಗರಿಕ ಸಮಾಜ ಇವತ್ತು ಎಲ್ಲ ಕಸ ಬುಟ್ಟಿಗಳನ್ನು ಕೂಡ ಪ್ರತಿನಿತ್ಯವೂ ಕೂಡ ರಾತ್ರಿ ಸಮಯದಲ್ಲಿ ತಂದು ಆ ಚಿತ್ರಾವತಿ ನದಿಗೆ ಎಸೆಯುವಂಥದ್ದು ಇವತ್ತು ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಸುಮಾರು ನಾಲ್ಕೈದು ಬಾರಿ ವರದಿ ಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದರೂ ಕೂಡ ಇಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಈ ಚಿತ್ರಾವತಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಂಟಂವಾರಿಪಲ್ಲಿ ಮತ್ತು ಪರಗೋಡು ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೇವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತ್ಯಾಜ್ಯವನ್ನು ನದಿಗೆ ಸುರಿಯುವುದಕ್ಕೆ ಕಡಿವಾಣ ಹಾಕುವ ಜೊತೆಗೆ ಈಗಾಗಲೇ ಸುರಿಯಲಾಗಿರುವ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916
161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಾಜಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮೊದಲ ವರ್ಷದ ಪುಣ್ಯಸ್ಮರಣೆ ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಅಗಲಿದ ನಾಯಕನಿಗೆ ನುಡಿನಮನ ಸಲ್ಲಿಸಿದರು. ಒಡನಾಟ ಹಂಚಿಕೊಂಡು ಅವರ ಬದ್ಧತೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. 50 ವರ್ಷಗಳ ಸಕ್ರಿಯ ರಾಜಕಾರಣದಲ್ಲಿದ್ದ ನಾಯಕನ ನೆನಪು ಭಾವುಕ ಕ್ಷಣಗಳಿಗೂ ಸಾಕ್ಷಿಯಾಯಿತು. ನಂಜನಗೂಡು ಪಟ್ಟಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದಿಂದ ಮೊದಲ ವರ್ಷದ ಪುಣ್ಯಸ್ಮರಣೆ ಆಯೋಜಿಸಲಾಗಿತ್ತು. ನಂಜನಗೂಡಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೊದಲ ವರ್ಷದ ಪುಣ್ಯಸ್ಮರಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಬಿಜೆಪಿ ಮುಖಂಡ ಕುಂಬರಹಳ್ಳಿ ಸುಬ್ಬಣ್ಣ ಮಾತನಾಡಿ, ಶ್ರೀನಿವಾಸ್ ಪ್ರಸಾದ್ ಅವರು ವ್ಯಕ್ತಿಯಲ್ಲ, ಶಕ್ತಿಯಾಗಿದ್ದು ಸಮಾಜದ ಪರಿವರ್ತನೆಗಾಗಿ ಶೋಷಿತರು, ಬಡವರ ಪರವಾಗಿ ಧ್ವನಿಯಾಗಿ ನಿಂತ ಸ್ವಾಭಿಮಾನಿ, ಹಿರಿಯ ರಾಜಕೀಯ ಮುತ್ಸದ್ದಿಯಾಗಿ ಕಪ್ಪು ಚುಕ್ಕೆ ಇಲ್ಲದ ಶ್ರೇಷ್ಠ ರಾಜಕಾರಣಿಯಾಗಿದ್ದರು ಎಂದರು. ತಮ್ಮ ಜೀವಿತಾವಧಿಯಲ್ಲಿ ನೇರ ನಿಷ್ಠುರವಾದಿಯಾಗಿ ನಡೆದುಕೊಂಡು 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ನಡೆಸಿದ್ದಾರೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ತತ್ವ ಸಿದ್ಧಾಂತಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಶ್ರೀನಿವಾಸ್ ಪ್ರಸಾದ್ ಬದುಕು ಸೆವಿಸಿದ್ದಾರೆ ಎಂದು ಬಣ್ಣಿಸಿದರು. ರಾಜಕಾರಣ ಇವರು ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಸೊಸೈಟಿ ಅಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಸುಮಾರು 14 MLA ಚುನಾವಣೆಗಳನ್ನು ನನ್ನ ಮುಂಚೂಣಿತನದಲ್ಲಿ ನಡೆಸ್ಕೊಂಡು ಬಂದಿದ್ದಂಥ. ಮೊದಲು ಸಂತೆಮರಳಿ ಕ್ಷೇತ್ರದಲ್ಲಿ ಟಿ ಗೋಪಾಲ್ ಅಂತೇಳಿ ಒಬ್ಬರನ್ನ ಕರ್ಕೊಬಂದು BJPಯಲ್ಲಿ ನಿಲ್ಲಿಸಿ ಸುಮಾರು ಅವರು 28,000 ಓಟ್ ತಗೊಂಡ್ರು. ಅವತ್ತು BJPಗೆ ಯಾರೋ ಓಟ್ ಬಾವುಟ ಕಟ್ಟಿದ್ರು, ಕಿತ್ತಾಕ್ಬಿಡ್ತಿದ್ರು ಅಂಥ ಸಂದರ್ಭದಲ್ಲಿ. ಅದಾದಮೇಲೆ ನೆಕ್ಸ್ಟ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಧ್ರುವನಾರಾಯಣ್ ಅವರು ರಾಜಶೇಖರ ಮೂರ್ತಿ ಅವ್ರ ಜೊತೆಲಿ BJPಗೆ ಬಂದ್ಬಿಟ್ರು. ಆವಾಗ ನಾವು ಧ್ರುವನಾರಾಯಣ್ ಅವ್ರ ಜೊತೆ ಸೇರ್ಕೊಂಡು, ಧ್ರುವನಾರಾಯಣ್ ಅವರು ಸಹ 6,000 ಮತಗಳಿಂದ ಸೋತರು. ಸೋತೋದಾಗಪ್ಪ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರು MP ಕ್ಯಾಂಡಿಡೇಟ್ ಬಾಣದ ಗೊತ್ತು. ಆವಾಗ ಮೈತ್ರಿ ಇತ್ತು ಬಾಣ ಮತ್ತು BJP. ಆವಾಗ ಏನಾಯಿತು, AR ಕೃಷ್ಣಮೂರ್ತಿ ಅವ್ರಿಗೆ ಟಿಕೆಟ್ ಇರಲಿಲ್ಲ. ಪ್ರಸಾದ್ ಸಾಹೇಬ್ರು ಹೋಗಿ JH ಪಟೇಲ್ ಹತ್ರ ಟಿಕೆಟ್ ಕೊಡಿಸ್ಬಿಟ್ರು. ನಾವೇನು ಮಾಡೋದು, BJPಗೊಂದು ಬಾಣಕ್ಕೊಂದು ಕೇಳೋದು, ಅವರು ಎರಡನ್ನೂ ಬಾಣಕ್ಕೆ ಕೇಳೋದು. ಹಿಂಗಾಗಿ ಕನ್ಫ್ಯೂಸ್ ಆಗಿ 7,500 ಓಟು ಇನ್ವ್ಯಾಲಿಡ್ ಆಗ್ಬಿಡ್ತು. ಆಗ ಬ್ಯಾಲೆಟ್ ಪೇಪರ್ ಇತ್ತು. ಅವರು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರನ್ನೂ ಗೌರವದಿಂದ ಕಾಣುತ್ತಿದ್ದರು. ಪ್ರತಿಯೊಬ್ಬರೂ ಶಿಕ್ಷಕರಾದರೆ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ. ಪ್ರತಿಯೊಬ್ಬರೂ ಬುದ್ಧ, ಬಸವ, ಅಂಬೇಡ್ಕರ್ ಮಾರ್ಗದಲ್ಲಿ ನಡೆಯಬೇಕೆಂಬ ಹಂಬಲ ಹೊಂದಿದ್ದರು ಎಂದರು. ಇನ್ನು ಶ್ರೀನಿವಾಸ್ ಪ್ರಸಾದ್ ವಿದ್ಯಾರ್ಥಿ ಜೀವನದಿಂದಲೇ ಹೋರಾಟ, ಚಳವಳಿಗಳ ಮೂಲಕ ಗುರುತಿಸಿಕೊಂಡು ರಾಜಕೀಯಕ್ಕೆ ಬಂದವರು. ಯಾವುದೇ ಪಕ್ಷದಲ್ಲಿದ್ದರೂ ಸ್ವಾಭಿಮಾನ ಸಿದ್ಧಾಂತವನ್ನು ಕೈಬಿಡಲಿಲ್ಲ. ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದರು ಎಂದು ಸ್ಮರಿಸಿದರು. ಈ ಸಂದರ್ಭದಲ್ಲಿ S. ಮಹದೇವಯ್ಯ, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಪದ್ಮನಾಭರಾವ್, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.
ಚಿಕ್ಕಬಳ್ಳಾಪುರ ನಗರದ ಗಂಗನಮಿದ್ದೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಗಂಗಮ್ಮದೇವಿ ದೇವಾಲಯದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಕಾರ್ಯಕ್ರಮ ಇಂದು ಸಂಪನ್ನವಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗನಮಿದ್ದೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಗಂಗಮ್ಮದೇವಿ ದೇವಾಲಯದಲ್ಲಿ ಇಂದು ಕುಂಭಾಭಿಷೇಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸೋಮವಾರ ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಸ್ವಸ್ತಿ ವಾಚನ, ಗಣಪತಿ ಪೂಜೆ, ಶುದ್ಧ ಪುಣ್ಯಾಹ, ರಕ್ಷಾಬಂಧನ, ಅಂಕುರಾರ್ಪಣೆ, ಪಂಚಗವ್ಯ ಸ್ಥಾಪನಾ, ನವಗ್ರಹ ಪೂಜೆ, ದ್ವಾರಾರ್ಚನೆ, ಅಷ್ಟದೀಕ್ಷಾಲಕರ ಪೂಜೆ, ಹೋಮ, ಮಹಾಮಂಗಳಾರತಿ ನಡೆಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಇಂದು ಬೆಳಿಗ್ಗೆ ಕಳಶಾರಾಧನೆ, ಜಲಾಧಿವಾಸ, ಧಾನ್ಯಾಧಿವಾಸ, ನವಗ್ರಹ ಪೂಜೆ, ಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಇಂದು ಸಂಜೆ 6:30ಕ್ಕೆ ಗಣಪತಿ ಪೂಜೆ, ಪುಣ್ಯಾಹ, ಕಳಶಾರಾಧನೆ, ಮೂರ್ತಿ ಹೋಮ, ತತ್ರನ್ಯಾಸ ಹೋಮ, ಶಯಾಧಿವಾಸ, ಪುಷ್ಪಾಧಿವಾಸ, ಫಲಾಧಿವಾಸ ಕಾರ್ಯಕ್ರಮಗಳು, ಮಹಾಮಂಗಳಾರತಿ ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ನಾಳೆ ಬೆಳಿಗ್ಗೆ 6:30ಕ್ಕೆ ಗಣಪತಿ ಪೂಜೆ, ಪುಣ್ಯಾಹ, ನೇತ್ರೋಲನ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ಶಾಂತಿ ಹೋಮ, ಪೂರ್ಣಾಹುತಿ, ಬೆಳಗ್ಗೆ 10ರಿಂದ 11 ಗಂಟೆಗೆ ಕುಂಭಾಭಿಷೇಕ ನೆರವೇರಲಿದೆ. ಅಲ್ಲದೆ ಬುಧವಾರವೇ ಮಂತ್ರಪುಷ್ಪ, ರಾಷ್ಟ್ರಾಶೀರ್ವಾದ, ಮಹಾಮಂಗಳಾರತಿ ಕಾರ್ಯಕ್ರಮಗಳನ್ನು ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಗುವುದು. ಭಕ್ತರು ಗಂಗಮಾಂಬದೇವಿ ದೇವಾಲಯದ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಆಯೋಜಕರು ಕೋರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಿನ್ನೆ 28, 29, 30 ಏನು ಕಾರ್ಯಕ್ರಮಗಳು ನಮ್ಮ ಗಂಗಮಾಂಬ ಸೇವಾ ಅಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ವಿ. ಎಲ್ಲ ಗಂಗಮ್ಮ ಶ್ರೀ ಗಂಗನಮದ್ದಿ ಗ್ರಾಮ ಅಭಿವೃದ್ಧಿ ಸಂಘ, ಗಂಗಮಾಂಬ ದೇವಿಯ ಭಕ್ತರು, ಎಲ್ಲ ನಮ್ಮ ಗ್ರಾಮಸ್ಥರು, ವಾರ್ಡಿಂದ ಏನೇನು ಎಲ್ಲ ದಾನಿಗಳು, ಈ ಚಿಕ್ಕಬಳ್ಳಾಪುರ ಆಗಿರೋದು ಬೇರೆ ಬೇರೆ ಕಡೆಯಿಂದ ಸುಮಾರು ಜನ ನಮಗೆ ದಾನಿಗಳು ದಾನ ಮಾಡಿದ್ದಾರೆ. ಇವತ್ತು ಈ ದೇವಸ್ಥಾನ ಆಗಬೇಕು ಅಂದರೆ ಒಂದು ಕೈ ಅಲ್ಲ, ಒಂದು ಸಾವಿರಾರು ಜನ ಇವತ್ತು ನಮಗೆ ಅನುಕೂಲ ಮಾಡಿರೋದಕ್ಕೆ ಈ ದೇವಸ್ಥಾನ, ಈ ಟೆಂಪಲ್ಲು ಈ ಥರ ಉದ್ಭವ ಆಗಿದೆ. ಏನು 3 ದಿವಸ ಪ್ರೋಗ್ರಾಮ್ ನಾವು ಕಳಶ ಸ್ಥಾಪನೆ, ನಾವು ಕುಂಭಾಭಿಷೇಕ ಅಂದ್ಕೊಂಡಿದ್ದೀವಿ. ಇವತ್ತು ಕಳಶ ಸ್ಥಾಪನೆ ಆಗುತ್ತೆ, ನಾಳೆ ಕುಂಭಾಭಿಷೇಕ ಆಗುತ್ತೆ. ಕುಂಭಾಭಿಷೇಕ ಆಗಿ ಕುಂಭಾಭಿಷೇಕ ನಮ್ಮ ಇದಕ್ಕೆ ಕಳಶ ಸ್ಥಾಪನೆಗೆ ಎಲ್ಲ ಅಭಿಷೇಕ ಮಾಡಿ ಈ ದೇವರಿಗೆ, ಈ ಗಂಗಮಾಂಬ ದೇವಿಗೆ ಇವತ್ತು ಅಲಂಕಾರ, ಒಂದು ಎಂಡಿ ಕವಚ, ನಮ್ಮ ಬೆಳ್ಳಿ ಕವಚ ನಮಗೆ ಅಲಂಕಾರಕ್ಕೆ ಒಂದು ಶಿವಪ್ರಸಾದ ಅಂತ ಕೊಟ್ಟಿದ್ದಾರೆ ದಾನಿ. ಅವರು ಕೊಟ್ಟಿರೋದಕ್ಕೆ ಇವತ್ತು ಆ ತಾಯಿ ನಮಗೆ ಆ ರೂಪದಲ್ಲಿ ಕಾಣಿಸ್ತಾ ಐತೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಏನು ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ದಾನ ಮಾಡಿದರೋ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ನಮ್ಮ ಗಂಗನಮಿದ್ದಿ ಗ್ರಾಮಸ್ಥರಿಗೂ ತುಂಬ ಅನುಕೂಲ ಮಾಡಿಕೊಡ್ಲಿ ತಾಯಿ ಅಂತೇಳಿ ನಾವು ಈ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಇವತ್ತು 3 ದಿನ, ಇವತ್ತು ವಿಶೇಷ ಪೂಜೆ. ನಿನ್ನೆ ಹೂವಿನ ಅಲಂಕಾರ ಇತ್ತು, ಈ ದಿನ ಇವತ್ತು ಬೆಳ್ಳಿ ಕವಚ ಕೊಟ್ಟರು. ಇವತ್ತು ಬೆಳ್ಳಿ ಕವಚ, ಬೆಳಗ್ಗೆಯಿಂದ ಹೋಮ ಇತ್ತು, ಸುದರ್ಶನ ಹೋಮ. ನಾಳೆನೂ ಹೋಮ ಇದೆ. ನಾಳೆ ಪೂರ್ಣಾವತಿ 12ವರೆಗೆ ಪೂರ್ಣಾವತಿ ಆಗುತ್ತೆ. ಆಮೇಲೆ ಅಭಿಷೇಕ ಆಗುತ್ತೆ, ಕುಂಭಾಭಿಷೇಕ. ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸುಮಾರು ಭಕ್ತಾದಿಗಳು ಅನ್ನಸಂತರ್ಪಣೆ ನಡೀತಾ ಐತೆ. ಆ ತಾಯಿ ಆಶೀರ್ವಾದದಿಂದ ಎಲ್ಲ ಅನ್ನಸಂತರ್ಪಣೆ, ಎಲ್ಲ ಕಾರ್ಯಕ್ರಮಗಳು ವೈಭೋಗದಿಂದ ಮಾಡ್ಕೊತಾ ಇದೆ. ಆ ತಾಯಿ ಬಂದವ್ರಿಗೆಲ್ಲ ಒಳ್ಳೇದು ಮಾಡಿ ಎಲ್ಲ ಈ ಗ್ರಾಮಸ್ಥರಿಗೂ ಅನುಕೂಲ ಮಾಡಬೇಕು ಅಂತ ನಮ್ಮಲ್ಲಿ ನಾವು ಕೇಳ್ಕೊತೀವಿ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಏಕೀಕರಣದ ಹಾದಿಯಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಂಜನಗೂಡು ಎಪಿಎಂಸಿ ಆವರಣದಲ್ಲಿ ಅಕಾಲಿಕವಾಗಿ ಮರಣ ಹೊಂದಿದ್ದ 3 ರೈತರಿಗೆ ಹಸಿರು ನಮನ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸಂವಾದವನ್ನು ಆಯೋಜಿಸಲಾಗಿದೆ. ನಂಜನಗೂಡಿನಲ್ಲಿ ಅಗಲಿದ ರೈತರು ಹಸಿರು ನಮನ ಸಲ್ಲಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಕಾಲಿಕ ಮರಣ ಹೊಂದಿದ್ದ 3 ರೈತರಿಗೆ ಮತ್ತು ಮಾಜಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆ ಮತ್ತು ಉಗ್ರರ ದಾಳಿಗೆ ಸಾವನ್ನಪ್ಪಿದ ಭಾರತೀಯರಿಗೆ ಮೌನಾಚರಣೆ ಮಾಡಲಾಯಿತು.
ವೇದಿಕೆ ಕಾರ್ಯಕ್ರಮವನ್ನು ರಾಜ್ಯ ರೈತ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ ಉದ್ಘಾಟಿಸಿದರು. ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಜನವರಿ 23ರಂದು ನಡೆದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ರೈತರ ಸಂವಾದದಲ್ಲಿ 33 ಅಂಶಗಳ ಹಕ್ಕೊತ್ತಾಯಗಳನ್ನು ಸಲ್ಲಿಸಿದ್ದೆವು. ಇದರಲ್ಲಿ 27 ಅಂಶಗಳು ಬಗೆಹರಿದು ಸುಮಾರು 33 ಕೋಟಿ ರೂಪಾಯಿ ಅನುದಾನ ಸರ್ಕಾರ ನೀಡಿದೆ. ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಜನರಿಗೆ ಹೋರಾಟದ ಮೂಲಕ ನ್ಯಾಯ ಕೊಡಿಸುವಲ್ಲಿ ರೈತ ಸಂಘ ಮುಂಚೂಣಿಯಲ್ಲಿದೆ. ಇಂತಹ ರೈತರು ಅಕಾಲಿಕವಾಗಿ ಮರಣ ಹೊಂದಿದರೆ ಜನರು ಮರೆತು ಬಿಡುತ್ತಾರೆ. ಅವರು ಮಾಡಿದ ಕೆಲಸಗಳನ್ನು ನಾವು ಸ್ಮರಿಸಿಕೊಳ್ಳಬೇಕು. ಇದು ನಮ್ಮ ಕರ್ತವ್ಯ ಎಂದರು. ಅಥವಾ ನೀರ ಚಳವಳಿ ಸಂಬಂಧ ತೆಂಗಿಗೆ ನುಸಿಪೀಡೆ ಬಂದಾಗ ನೀರ ಚಳವಳಿ ಮಾಡಿದ ಚಳವಳಿ ಇರ್ಬೋದು, ಜೊತೆಗೆ ಉಚಿತ ವಿದ್ಯುತ್ ಕೊಡಲಿಕ್ಕೆ ಕರ ನಿರಾಕರಣೆ ಚಳವಳಿ ಇರ್ಬೋದು. ಇವೆಲ್ಲವೂ ಕೂಡ ಯಶಸ್ವಿಯಾಗಲಿಕ್ಕೆ ಕಾರಣ ಇಂತಹ ಹೋರಾಟಗಾರರ ಅಪ್ರತಿಮ ಕೊಡುಗೆ. ಆ ಕಾರಣ ರೈತ ಸಂಘವನ್ನು ಕಾನೂನಾತ್ಮಕವಾಗಿ ನಾವು ನೋಂದಾವಣೆ ಮಾಡಿದ್ದೇವೆ. ಅದನ್ನು ಒಂದು ಚಿಹ್ನೆ ಕೂಡ ಮಾಡಿ ಇದರಲ್ಲಿ ಎನ್ ಡಿ ಸುಂದರೇಶ್ ಅವರು, ಎಚ್ ಎಸ್ ರುದ್ರಪ್ಪ ಅವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಕೆ ಎಸ್ ಪುಟ್ಟಣ್ಣಯ್ಯ ಅವರು, ಉತ್ತರ ಕರ್ನಾಟಕದ ರಮೇಶ್ ಗಿಡದಣ್ಣ ಅವರು, ಬಾಬುಗೌಡ ಪಾಟೀಲ್ ಅವರು, ಇವರೆಲ್ಲರ ಈ ಮುಂಚೂಣಿ ನಾಯಕರ ಭಾವಚಿತ್ರವಿರುವಂತಹ ಒಂದು ಚಿಹ್ನೆಯನ್ನು ನಾವು ಈಗ ಶಾಲಿನ ಮೇಲೆ ಮುದ್ರಣ ಮಾಡಿ ಎಲ್ಲರೂ ಅದನ್ನು ಹಾಕ್ಕೊಂಡ್ರೆ ಒಂದು ಹೊಸ ಸ್ಫೂರ್ತಿ ಬರ್ತದೆ ಅನ್ನೋ ಒಂದು ಹೊಸ ಯೋಚನೆಯಿಂದ ಈ ಒಂದು ಹೊಸ ಲೋಗೋವನ್ನು ಮಾಡಿದ್ದೇವೆ. ಆಗಲಿದ ರೈತರಿಗೆ ಹಸಿರು ನಮನ ಸಲ್ಲಿಸಿದ್ದೇವೆ. ಮಾಜಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಭಾಗದಲ್ಲಿ ದೀನದಲಿತರು ಮತ್ತು ಬಡವರ ಪರವಾಗಿ ಕೆಲಸಗಳನ್ನು ಮಾಡಿದ್ದರು. ಅವರನ್ನು ಸ್ಮರಿಸಬೇಕು ಎಂದರು. ಕ್ರೌರ್ಯ ಮತ್ತು ಸುಲಿಗೆಯನ್ನು ರೈತ ಸಂಘ ಖಂಡಿಸುತ್ತದೆ. ಪಹಲ್ಗಾಮ್ ದಾಳಿಯಲ್ಲಿ ಎಲ್ಲಾ ಧರ್ಮದವರನ್ನು ಉಗ್ರಗಾಮಿಗಳು ಕೊಂದು ಹಾಕಿದ್ದಾರೆ. ಈ ಘಟನೆಯನ್ನು ರೈತ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಯಾವುದೇ ಹಿಂಸೆ, ಪ್ರಚೋದನಾಕಾರಿ ಹೇಳಿಕೆ ಸಹಿಸುವುದಿಲ್ಲ. ಇದರ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕುಮಾರ್, ಸಿಟಿವಿ ನ್ಯೂಸ್. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇತ್ತೀಚೆಗೆ ಕೊಲೆ, ಗಲಾಟೆಯಂತಹ ಅಪರಾಧ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರದ ಪೊಲೀಸ್ ಅಧಿಕಾರಿ ಯಶ್ ಕುಮಾರ್ ನೇತೃತ್ವದಲ್ಲಿ ಪರೇಡ್ ನಡೆಸಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಠಾಣೆ ಮುಂದೆ ರೌಡಿ ಶೀಟರ್ಗಳನ್ನು ಕರೆದು ವಾರ್ನಿಂಗ್ ನೀಡಿದ ಪ್ರೊಫೆಷನರಿ ಐಪಿಎಸ್ ಯಶ್ ಕುಮಾರ್ ಅವರು ಶ್ರೀನಿವಾಸಪುರ ತಾಲೂಕಿನ 98 ರೌಡಿಗಳಿಗೆ ಬುಲಾವ್ ನೀಡಲಾಯಿತು. 51 ರೌಡಿ ಶೀಟರ್ಗಳು ಮಾತ್ರ ಹಾಜರಾಗಿದ್ದು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗದಂತೆ ಖಡಕ್ ಎಚ್ಚರಿಕೆ ನೀಡಿದರು. ರಫಿಯುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಹಲ್ಗಾಮ್ ಉಗ್ರರ ಕೃತ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಖಂಡನೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ. ಪಾಕಿಸ್ತಾನದ ವಿರುದ್ಧ ಉಗ್ರ ಕ್ರಮಕ್ಕೆ ಜಿಲ್ಲಾ ಬಿಜೆಪಿ ಒತ್ತಾಯ. ಮೇ 11ಕ್ಕೆ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಚುನಾವಣೆ ನಿಗದಿ. ಬರೋಬ್ಬರಿ 12 ವರ್ಷಗಳ ನಂತರ ನಡೆಯುತ್ತಿರುವ ಚುನಾವಣೆ. 4 ಸಿಂಡಿಕೇಟ್ಗಳಿಂದ 100 ಅಭ್ಯರ್ಥಿಗಳು ಕಣದಲ್ಲಿ. ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದ 2 ಸಮುದಾಯಗಳ ಶಾಂತಿ ಸಭೆ ನಡೆಸಿದ ತಾಲೂಕು ಆಡಳಿತ. ಗ್ರಾಮದಲ್ಲಿ ಯಥಾಸ್ಥಿತಿ ಕಾಪಾಡಲು ತಹಶೀಲ್ದಾರ್, ಪೊಲೀಸರ ಸೂಚನೆ. ಮಹನೀಯರ ಆದರ್ಶ ಪಾಲಿಸಲು ಪೊಲೀಸರ ಮನವಿ. ಅಪಾಯಕಾರಿಯಾಗಿ ಪರಿಣಮಿಸಿರುವ ಚಿತ್ರಾವತಿ ನದಿ. ನದಿಯಲ್ಲಿ ಮೀನುಗಳ ಮಾರಣ ಹೋಮಕ್ಕೆ ಸಾರ್ವಜನಿಕರ ಆತಂಕ. ಸಿಟಿವಿ ನ್ಯೂಸ್ ಎಚ್ಚರಿಸಿದರೂ ಎಚ್ಚರಗೊಳ್ಳದ ಆಡಳಿತ. ನದಿ ಉಳಿವಿಗೆ ಮುಂದಾಗದ ಆಡಳಿತದ ವಿರುದ್ಧ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.